ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ 3ನೇ ಪ್ರೊಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಇಲ್ಲಿ ಸತ್ಯಗಳು ಹೊರ ಬರ್ತಾ ಇದ್ದಾವೆ. ಆ್ಯಂಡ್ ಹೊರಗಡೆ ತೆಗಿತಿರೋವಂಥದ್ದು ಕಿಚ್ಚ ಸುದೀಪ್ ಅವರು. ಆ್ಯಂಡ್ ವಿಟಿಗಳನ್ನ ಪ್ಲೇ ಮಾಡ್ತಿದ್ದಾರೆ. ಖುಷಿ ಆಯಿತು, ಯಾಕಂತಂದರೆ ಈ ಥರ ವಿಷಯಗಳಂತಾದಾಗ ವಿಟಿಗಳು ಪ್ಲೇ ಮಾಡಬೇಕಾಗುತ್ತೆ. ನಾನೊಂದು ಪ್ರೊಮೋ ರಿವ್ಯೂವಲ್ಲಿ ಹೇಳಿದ್ದೆ. ಅಂದರೆ ವಿಟಿಗಳು ಪ್ಲೇ ಮಾಡಬೇಕು, ಬಿಕಾಸ್ ಬೇರೆ ಟೈಮಲ್ಲೆಲ್ಲ ಆ ಥರದ ಒಂದು ಪ್ರೊಮೋಗಳು ಮೀನ್ಸ್ ಪ್ಲೇ ಮಾಡಿದಾಗ ಅರ್ಥ ಆಗುತ್ತೆ. ಯಾಕಂತಂದರೆ ಇವಾಗ ಅವರು ಬಾಯಿಂದ ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ. ಆ್ಯಂಡ್ ನೀವು ಕೂಡ ಅಷ್ಟೇ ಬಾಯಲ್ಲಿ ಹೇಳಲಿಕ್ಕೆ ಹೆದರ್ತಾ ಇದ್ದೀರಾ, ಕ್ಲಿಯರಾಗಿ ಗೊತ್ತಾಗ್ತದೆ ಬಿಗ್ ಬಾಸ್ ಟೀಮಿಂದ. ಅದಕ್ಕೋಸ್ಕರ ಅಟ್ಲೀಸ್ಟ್ ಪ್ರೋಮೋ ತೋರಿಸ್ಬಿಡಿ. ಓಕೆ, ವಿಟಿ ಪ್ಲೇ ಮಾಡಿಬಿಡಿ. ಪ್ರೋಮೋ ಅಲ್ಲ, ವಿಟಿಗಳು ಪ್ಲೇ ಮಾಡಿಬಿಡಿ. ಅವ್ರವ್ರದ್ದು ಸತ್ಯಗಳು ಅವ್ರವ್ರ ಮುಖದ ಮೇಲೆ ಇಟ್ಬಿಟ್ರೆ ಗೊತ್ತಾಗುತ್ತೆ ಕಣ್ಣೆದ ಕಡೆಗೆ. ಯಾರು ಸತ್ಯ ಯಾರು ಸುಳ್ಳು ಅನ್ನುವಂಥದ್ದು. ಅದಕ್ಕೋಸ್ಕರ ಇಲ್ಲಿ ರಕ್ಷಿತಾ ಅವ್ರದ್ದು ಏನು ಚಪ್ಪಲಿ ತೋರಿಸಿದ್ದಾರೆ ಕಲಾವಿದರಿಗೆ, ಹಾಗೆ ಹೀಗೆ ಅಂತೇನೋ ಅವರು ಹೇಳ್ತಾ ಇದ್ರು ಅಶ್ವಿನಿ ಅವರು. ಅವ್ರ ಎದುರುಗಡೆಗೆ ಇವಾಗ ವಿಟಿ ಪ್ಲೇ ಮಾಡಿದರೆ ಗೊತ್ತಾಗುತ್ತೆ. ಇವಾಗ ಅದೇ ಚಪ್ಪಲಿ ತೊಗೊಂಡು ಮುಖಕ್ಕೆ ಕೊಡ್ಕೊಳಂಗಾಗುತ್ತೆ. ಇವಾಗ ಅದಕ್ಕೆ ಹೇಳುವಂಥದ್ದು, ಕೆಲವರಿಗೆ ಜಾಸ್ತಿ ಸದರ ಕೊಡಬಾರ್ದು ಅನ್ನೋವಂಥದ್ದು. ಅಂದರೆ ಅವ್ರು ಏನು ಅಂದ್ಕೊಂಡಿದ್ರೆ ಅರ್ಥ ಆಗ್ತಿಲ್ಲ ನನಗೆ. ರಕ್ಷಿತಾ ಇವರು ಅಶ್ವಿನಿ ಅವರು ಅಲ್ಲ, ಇನ್ನೂ ಕೂಡ ತಿಳ್ಕೊಂಡಿಲ್ಲ ಅಂತಂದರೆ ಏನು ಗುರು ಇದು? ಅಲ್ಲ, ಕ್ಯಾಮ್ರಾಗಳಿದ್ದಾವೆ ಅಥವಾ ಮೈಕ್ ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆಯಾ, ಅರಿವಿದೆಯಾ, ಅರಿವಿಲ್ಲ ಅಂತ. ಅವ್ರೇನು ಬಿಗ್ ಬಾಸ್ ಮನೆ ಒಳಗಡೆಗಿದ್ದಾರಾ ಅಥವಾ ಅವರ ಒಂದು ಸ್ವಂತ ಮನೆ ಒಳಗಡೆಗಿದ್ದಾರಾ ಅನ್ನೋದು ಫಸ್ಟ್ ಅವರು ಥಿಂಕ್ ಮಾಡಬೇಕು. ಫಸ್ಟು ನಾನು ಎಲ್ಲಿದ್ದೀನಿ ಅನ್ನೋವಂಥದ್ದು ಥಿಂಕ್ ಮಾಡಬೇಕು. ನನ್ನಲ್ಲಿ ಸುಮಾರು ಕ್ಯಾಮ್ರಾಗಳು ನೋಡ್ತಿದ್ದಾವೆ, ಇಡೀ ಕರ್ನಾಟಕ ಜನತೆ ನೋಡ್ತಿದೆ ಅಂತ ಅವ್ರು ಬುದ್ಧಿ ಮನವರಿಕೆ ಮಾಡಿ ಫಸ್ಟ್ ಅವ್ರಿಗೆ. ನಾನು ಹೇಳಿದ್ದೆ ಮಾತು, ಆಡಿದ್ದೇ ಆಟ. ತನ್ನ ದೃಷ್ಟಿಕೋನನೇ ಎಲ್ಲರ ದೃಷ್ಟಿಕೋನ ಆಗಬೇಕು ಅನ್ನೋವಂಥ ಒಂದು ಯಾವುದೋ ಭ್ರಮೆನಲ್ಲಿ ಬದುಕ್ತಿದ್ದಾರೆ ಅವರು. ಬೇರೆಯವ್ರು ಹೇಳ್ತಾರೆ ಯಾವುದೋ ಇಲ್ಯೂಷನಲ್ಲಿ ಬದುಕ್ತಿದ್ದಾರೆ ರಕ್ಷಿತಾ ಹಾಗೆ ಹೀಗೆ ಅಂತ. ತಾವು ಆ್ಯಕ್ಚುಲಿ ಇರೋವಂಥದ್ದು ಆ ಒಂದು ಸ್ಥಾನದಲ್ಲಿ. ಈ ಪ್ರೊಮೋದಲ್ಲಿ ಹೇಳ್ತಾರೆ ಅವರು, ನಾಟಕ ಅಂತ ಹೇಳ್ಕೊಂಡು ನೀನು ಅಂದರೆ ಚಪ್ಪಲಿ ತೋರಿಸ್ತಿದ್ಯಾ, ಅಂದರೆ ನೀನು ಯಾರಿಗೆ ಅವಮಾನ ಮಾಡ್ತಿದ್ಯಾ ಅಂತ. ಅಂದರೆ ಇವ್ರು ಹೇಳೋವಂಥದ್ದು ಇನ್ನೂ ಅದೇ ಭ್ರಮೆಯಲ್ಲಿದ್ದಾರೆ. ಅಂದರೆ ಇವಳು ಹೇಳಿರೋವಂಥದ್ದು ಕಲಾವಿದರಿಗೋಸ್ಕರನೇ ಹೇಳಿದ್ದಾಳೆ. ಅಂದರೆ ಇಡೀ ಒಂದು ಕರ್ನಾಟಕ ಕಲಾವಿದರಿಗೆ ಒಳಗಡೆ ತಂದುಬಿಟ್ರಿ ಇವಾಗ ಅಲ್ಲಿ. ಅದಕ್ಕೋಸ್ಕರ ಏನು ಮಾಡ್ತಾರೆ ಇಲ್ಲಿ ವಿಟಿನೇ ಪ್ಲೇ ಮಾಡಿಬಿಟ್ರು. ರಕ್ಷಿತಾ ಏನು ಹೇಳಿದಾಳೆ, ಇವ್ರು ಏನು ಹೇಳಿದ್ದಾರೆ ಅಂತ. ನಿಮ್ಮ ಓಟಿಗೆ ನಾನು ಇದೇ ಮಾಡ್ತೀನಿ ಅಂತ ಕಾಲಲ್ಲಿ ಹಿಂಗೆ ತೋರಿಸಿರೋವಂಥದ್ದು. ಅಲ್ಲೇ ಪಕ್ಕದಲ್ಲೇ ಅದೇ ಒಂದು ಕಣ್ಣಿನ ನೇರಿಗೆ ಕೂತಿರೋವಂಥದ್ದು ಗಿಲ್ಲಿ ಅಲ್ಲೇ ಕೂತಿದ್ದಾನೆ ಅವನು. ಅಷ್ಟೆಲ್ಲ ಇರಬೇಕಾದ್ರೂ, ಅಷ್ಟೊಂದು ಜನ ಸಾಕ್ಷಿ ಇರಬೇಕಾದ್ರೆ, ಜೊತೆಗೆ ಕ್ಯಾಮ್ರಾಗಳಿರ್ಬೇಕಾದ್ರೆ, ಮೈಕ್ ಇರಬೇಕಾದ್ರೆ ಅದು ಯಾವ ಧೈರ್ಯ ಬರುತ್ತೆ ಅಂತ ಇವರಿಗೆ ಸುಳ್ಳು ಹೇಳಲಿಕ್ಕೆ. ಅದು ಪ್ರತಿ ದಿನಾನೂ ಒಂದೊಂದು ಚರ್ಚೆಗಳದಾಗ ಹೇಳ್ತಾರೆ, ಕಲಾವಿದರಿಗೆ ಹಂಗೆ ಮಾಡಿದ್ರು ಅಲ್ಲಿ ಯಾವನು ಕಲಾವಿದನೇ ಅಲ್ವಾ. ಆ ಮಸಿ ಬಳಿಯುವಂಥ ಟಾಸ್ಕಲ್ಲಿ ಹೇಳ್ದೆ, ನಾನು ಒಬ್ಬ ಕಲಾವಿದನೇ ಆಗಿದ್ದೀನಿ, ನಾನು ಏನು ಕೇಳಿಸ್ಕೊಂಡಿದ್ದೀನಿ ಅನ್ನೋದು ಕ್ಲಿಯರಾಗಿ ಹೇಳ್ದ ಗಿಲ್ಲಿ. ಆದರೂ ಕೂಡ ಮಗೇನು ಪಂಚಾಯತ್ನಲ್ಲಿ ವಾದ ಮಾಡ್ತಾರೆ ಅಂತಂದರೆ ಸಲ್ಯೂಟ್ ನಿಮ್ಮ ಒಂದು ಆ ದೃಷ್ಟಿಕೋನ, ನಿಮ್ಮ ಒಂದು ಆ ಧೈರ್ಯಕ್ಕೆ. ಅಂದರೆ ಒಂದು ಏನಂತಂದರೆ, ನಿಮಗೆ ಕ್ಯಾಮ್ರಾಗಳು ಮೈಕ್ಗಳು ಲೆಕ್ಕಕ್ಕಿಲ್ಲ, ಇಲ್ಲ ಅಂತಂದರೆ ಎದುರುಗಡೆ ಇದ್ದಂಥ ಹೋಸ್ಟ್ ಆದಂಥ ಸುದೀಪ್ ಅವರು ಲೆಕ್ಕಕ್ಕಿಲ್ಲ, ಬಿಗ್ ಬಾಸ್ ಲೆಕ್ಕಕ್ಕಿಲ್ಲ. ಯಾರು ಏನೇ ಹೇಳಿದ್ರು ನನ್ನ ದೃಷ್ಟಿಕೋನ ಇದೇನೆ ಅಷ್ಟೇ ಅನ್ನೋ ರೇಂಜಲ್ಲಿ ಇದ್ದಾರೆ. ಪ್ರತಿ ವಾರ ಕೂಡ ಅಷ್ಟೇ ಇಂಡೈರೆಕ್ಟಾಗಿ ಹೋಗಿತ್ತವ್ರೆ. ಇನ್ನೂ ಬುದ್ಧಿ ಕಲ್ತಿಲ್ಲ, ಇನ್ನೂ ಅಹಮಲ್ಲೇ ಇರ್ತೀರ ಅಂತಂದರೆ ಅದಕ್ಕೆ ಬೇರೆನೇ ಒಂದು ಪದ ಇದೆ. ಅದು ಅನ್ನೋ ರೇಂಜಿಗೆ ನಾವು ಅನ್ಕೊಬೇಕಾಗತ್ತೆ. ಇವ್ರು ಎಷ್ಟು ಹೇಳಿದ್ರು ಅಷ್ಟೇ ಅನ್ನೋ ರೇಂಜ್ಗೆ ತಿದ್ಕೊಬೇಕಾಗತ್ತೆ. ವಿಟಿ ಅಂತೂ ಪ್ಲೇ ಮಾಡಿದ್ದಾರೆ, ಸದ್ಯಕ್ಕೆ ಸ್ವಲ್ಪ ಅವಮಾನ ಆಗುತ್ತೆ. ತಿರ್ಗಾ ಸೋಮವಾರ ಹೋಗಿ ಮತ್ತೆ ತಿರ್ಗಾ ಅದಕ್ಕೆ ಅದೇ ಸ್ಟೇಟ್ಮೆಂಟ್ಗೆ ಇನ್ನೊಂದ್ಸರಿ ಏನಾದರೂ ರಿವರ್ಸ್ ಮಾಡಿರ್ತಾರೆ ಇವರು. ಆ ಥರ ಒಂದು ಕೆಪಾಸಿಟಿ ಇರೋವಂಥ ನಮ್ಮ ಅಶ್ವಿನಿ ಮೇಡಮ್ ಅವರು. ಆ್ಯಂಡ್ ಸುದೀಪ್ ಸರ್ ಹೇಳ್ತಾರೆ, ಅಂದರೆ ಕೇಳ್ತಾರೆ ಫಸ್ಟು, ಇಡೀ ಒಂದು ಕಲಾವಿದರಿಗೆ ಆ ರೀತಿಯಲ್ಲಿ ಮಾಡಲಿಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ನಾನು ಒಬ್ಬ ಕಲಾವಿದನಾಗಿ ಇಡೀ ಒಂದು ಕರ್ನಾಟಕದ ಕಲಾವಿದರಿಗೆ ಉತ್ತರ ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ಇದು ಕೊಟ್ಟಿದ್ದೀನಿ ಅಂತ. ಇಡೀ ಕರ್ನಾಟಕ ಯಾಕೆ ಕೊಡಬೇಕಾಗಿತ್ತು? ಸತ್ಯನ ಪ್ರೂವ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ತೋರಿಸಿನಿ ಅಂತೇಳಿ. ಅದನ್ನು ಬೇರೆ ಇಡೀ ಕಲಾವಿದರು ಅಂತ ಹೇಳ್ಬಿಟ್ಟು ಕರ್ನಾಟಕ ಕಲಾವಿದರ ಮೇಲೆ ಏನಕ್ಕೆ ಹಾಕ್ತೀರಾ? ಓಕೆ. ಆ್ಯಂಡ್ ಇಲ್ಲಿ ಯಾವ ಕಲಾವಿದರು ಬಂದ್ಬಿಟ್ಟು ಏನು ನಮಗೆ ಹಿಂಗಾಗಿದೆ, ಹಿಂಗೆ ಮಾಡಿದ್ದಾರೆ ಅಂತ ಯಾರು ಹೇಳ್ತಲ್ಲ. ಕೆಲವು ರಿವ್ಯೂಸ್ಗಳು ನಾವು ಹೇಳ್ತಿರೋವಂಥದ್ದು ಅವ್ರಿಗೆ ಹಂಗೆ ಒಂದು ಮಾತಾಡಿರೋಂಥ ತಪ್ಪು. ಅದಕ್ಕೆ ವಿಟಿ ಪ್ಲೇ ಮಾಡಬೇಕಾಗಿತ್ತು ಅಂತ ನಾನು ಯಾವುದೋ ಒಂದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ರಿವ್ಯೂ ವಿಡಿಯೋದಲ್ಲಿ, ಪ್ರೊಮಾರ್ ಎಪಿಸೋಡ್ ಅಂತ ಅನಿಸುತ್ತೆ. ಅಗೇನ್ ಅದೇ ರೀತಿಯಲ್ಲಿ ಮಾಡ್ತಿದ್ದಾರೆ. ಅಗೇನ್ ನಾನು ಹೇಳ್ತಿಲ್ವಾ, ನಿಮಗೆ ಅವರಿಗೆ ಕ್ಲಾಸ್ ತೊಗೊಳಕ್ಕಾಗಿಲ್ಲ ಅಂದರೆ ಅವರ ಒಂದು ಮಾಡಿರೋವಂಥ ಕೆಲಸನ ಅವ್ರ ಎದುರುಗಡೆ ಇಡೀ ಜನತೆ ನೋಡಲಿ, ಸ್ಪೆಷಲ್ಲಾಗಿ ನೋಡಲಿ. ಒಂದ್ಸರಿ ನೋಡಿರ್ತಾರಲ್ವಾ, ನಿಮ್ಮ ಒಂದು ಕಿಚ್ಚ ಸುದೀಪ್ ಅವರ ಒಂದು ವೇದಿಕೆಯಲ್ಲಿ ಇನ್ನೊಂದು ಸರಿ ನೋಡಲಿ. ಆವಾಗಲಾದ್ರೆ ಅಟ್ಲೀಸ್ಟ್ ಅವಮಾನ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಇನ್ನೂ ಬುದ್ಧಿ ಕಲ್ತಿಲ್ಲ ಅವ್ರ ಸುತ್ತಮುತ್ತ ಇರೋರು ಅಂತಂದರೆ ಎಚ್ಚರಿಕೊಬೇಕು. ಇಲ್ಲ ಅಂತಾರೆ ಆಲ್ರೆಡಿ ಬಿಗ್ ಬಾಸ್ ಅರ್ಧ ಬಂದುಬಿಟ್ಟಿದೆ, ಇನ್ನು ಬುದ್ಧಿ ಕಲಿಯೋ ರೇಂಜಲ್ಲಿಲ್ಲ, ಇನ್ನು ತಳ್ಳಿಬಿಟ್ಟು ಆಚೆ ಕಳಿಸೋದು ಅಂತ ಅದೊಂದೇ ಬಾಕಿ ಇರೋವಂಥದ್ದು. ನೋಡೋಣ ಇನ್ನು ಯಾರ್ಯಾರಿಗೆ ಕ್ಲಾಸ್ ಇದೆ ಅಂತ. ರಿಷಾಗ್ ಮೇ ಬಿ ಇರುತ್ತೆ ಅಂತ ಹೇಳ್ತಾರೆ, ಬಟ್ ರಕ್ಷಿತಾಗೂ ಒಂದಿನ ಚಿಕ್ಕದಾಗಿ ಕ್ಲಾಸ್ ಇದೆ ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ. ನೋಡೋಣ. ಪ್ರೊಮೋ ನೋಡಿದಾಗಲೇ ಗೊತ್ತಾಗುವಂಥದ್ದು, ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು ಯಾರಿಗೆ ಎಷ್ಟು ಏನು ಕ್ಲಾಸ್ ಇದೆ ಅಂತ. ಓಕೆ, ಸದ್ಯಕ್ಕೆ ಹೊಡೆದಷ್ಟೇ. ಮುಂದಿನ ಹೊಡೆದಲ್ಲಿ ಸಿಗೋವರೆಗೂ ಬಾಯ್.